ವಿದ್ಯಾರ್ಥಿಗಳೇ, SLCಯ ನೂತನ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಿಂದೆಲ್ಲ ನಾವು 2 ನೂತನ ಮಾದರಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ. ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಪತ್ರಿಕೆಯನ್ನು ತಗೊಳ್ಳೋಣ. ಇದರಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 2x + 3y = 12 ಮತ್ತು 3x - 2y = 5 ಆದರೆ x ಮತ್ತು yನ ಬೆಲೆ ಏನು ಅಂತ ಕೇಳಿದ್ದಾನೆ. ಇಲ್ಲಿ ನಾವು ತಗೊಂಡಿರ್ತಕ್ಕಂಥ xನ ಬೆಲೆ ಎಷ್ಟು ಮತ್ತು yನ ಬೆಲೆ ಎಷ್ಟು ಅಂತ ತಗೊಳ್ಳೋದಾದರೆ ಫಸ್ಟ್ನೇದಕ್ಕೆ ಏನು ಮಾಡೋಣ, ಫಸ್ಟ್ನೇ ಸಮೀಕರಣ ಇದೆಯಲ್ಲ, ಫಸ್ಟ್ನೇ ಸಮೀಕರಣವನ್ನು 2x + 3y = 12. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಂಗಾಗಿಬಿಟ್ಟು ಈ yನ ಕ್ಯಾನ್ಸಲ್ ಮಾಡಿಬಿಡೋಣ, ಇಂಟು 2ರಿಂದ ಗುಣಿಸ್ಬಿಡೋಣ. 4x + 6y = 24. ಎರಡನೇದು ಇಲ್ಲಿದ್ದಲ್ಲೇ ತೊಗೊಳ್ತೀನಿ, ಮತ್ತು ಎರಡನೇ ಸತಿ ಏನು ಬರ್ಕೊಳ್ಳೋಕೆ ಹೋಗಲ್ಲ. 2 3 6x, 3ರಿಂದ ತೊಗೊಳ್ಳೋಣ. 3 3 9x, 3 2 6y = 3 5 15. ಕಳೆದ್ಬಿಡೋಣ. ಕಳೆದ್ರೆ 6y ಕ್ಯಾನ್ಸಲ್, ಇದು 13x ಆಯಿತು, = ಇದು 39 ಆಯಿತು. x = 39/13 ಅಂತಂದೇಳಿ ತೊಗೊಂಡ್ರೆ ಅಲ್ಲಿ ನಮಗೆ x ಬೆಲೆ ಎಷ್ಟಾಗುತ್ತೆ, 3 ಆಗುತ್ತೆ. ಇಲ್ಲಿ x ಬೆಲೆ ಇರ್ತಕ್ಕಂಥದ್ದು 3 ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. x ಬೆಲೆ ಎಷ್ಟಿದೆ, 3 ಇದೆ. ಹಾಗಾದರೆ 2 ಇದ್ದಾವೆ. ಇಲ್ಲಿ y ಬೆಲೆ ಒಂದು ತೊಗೊಳ್ಳೋಣ. y ಬೆಲೆಯನ್ನು ತೊಗೊಳೋದಕ್ಕೆ ಇದನ್ನೇ ತೊಗೊಳ್ತಕ್ಕಂಥದ್ದು ಈ ಕ್ವೆಶ್ಚನ್ನ. 3x = 2y ಇದೆ. ಅದನ್ನೇನು ಮಾಡ್ತೀನಿ ನಾನು, -5 ಈ ಕಡೆಗೆ ಹಾಕ್ಬಿಟ್ಟು ಇದನ್ನು 2y ತೊಗೊಳ್ತೀನಿ. x ಬೆಲೆ ತೊಗೊಂಡ್ರೆ 9 - 5 2y, 4 = 2y, y = 2 ಆಯಿತು. ಅಂದರೆ ನಮಗೆ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡಿ, x - y = 2/x + y = 1/5 ಇದೆ. ಏನೂ ಇಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ನೇರವಾಗಿ ಉತ್ತರ ಸಿಗುತ್ತೆ ನಮಗೆ. x - y = 2 ಮತ್ತೆ ನಾನು ತೊಗೊಳ್ಳೋದಿಲ್ಲ, ಇಲ್ಲಿದ್ದರೆ ತೊಗೊಂಡ್ಬಿಡ್ತೀನಿ. x + y × 1 ಅಂದರೆ x + y = 5 2 10. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. y ಕ್ಯಾನ್ಸಲ್ ಮಾಡಿ 2x = 12, x = 6 ಆಯಿತು. x = 6 ಇರೋದು ಒಂದೇ ಇರೋದ್ರಿಂದ ನೀವು ನೇರವಾಗಿಯೇ ಇದೇ ಉತ್ತರ ಅಂತಂದೇಳಿ ತೊಗೊಂಡ್ಬಿಡ್ಬೋದು. ಯಾಕೆಂದರೆ ಬೇರೆ ಯಾವುದರಲ್ಲೂ ಕೂಡ ಎಕ್ಸಿನ ಬೆಲೆ 6 ಇಲ್ಲ. ಬೇಕಾದ್ರೆ ನೋಡ್ಕೋಬೋದು. 6 ತೊಗೊಂಡ್ರೆ 6 ಅಂತಂದೇಳಿದ್ರೆ y ಬೆಲೆ ಈ ಕಡೆಗೆ ಹಾಕಿದರೆ 6 - 2 ಅಂದರೆ 4 ಆಗುತ್ತೆ. y = 4 ಆಗುತ್ತೆ. ಈಸಿಯಾಗಿ ನಾವು ತೊಗೊಂಡ್ಬಿಡ್ಬೋದು. y = 4. ನೆಕ್ಸ್ಟ್ ಬಂತು x + y = 3, 5x + ky + 7 = 0. ಯಾವುದೇ ಪರಿಹಾರ ಇಲ್ಲ ಅಂದಮೇಲೆ ಅದರಲ್ಲಿ ನಮಗೆ ಯಾವುದೇ ಪರಿಹಾರ ಇಲ್ಲ ಅಂದ ತಕ್ಷಣ a1/a2 = b1/b2 ≠ c1/c2 ನೇರವಾಗಿ ತಗೊಳ್ತೀನಿ. ಇಲ್ಲಿ a1 ಅಂದರೆ 1 ಇದೆ, a2 ಅಂದರೆ 5 ಇದೆ, = b1 2 ಇದೆ, b2 k ಇದೆ. ನೇರವಾಗಿ ತೊಗೊಂಬೇಡಿ. k × 1 k, 5 × 2 10. k ಬೆಲೆ ಎಷ್ಟಾಯ್ತು ಅಲ್ಲಿಗೆ, 10 ಆಯಿತು. ಭಾಳ ಈಸಿಯಾಗಿರ್ತಕ್ಕಂಥದ್ದನ್ನು ನೇರವಾಗಿ ತೊಗೊಳ್ತಾ ಹೋಗಬೇಕು. ಟೈಮಿಂಗ್ಸನ್ನು ಬೇಗ ತೊಗೊಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು 2x + y 2x - y ಇದೆ. ಇದು ಕೂಡ ಈಸಿ ಇದೆ. x + y = 2x - y = ನೋಡಿ 8 ಇದೆಯಲ್ಲ, 8 ಏನಂತ ಬರಿಬೋದು, 2³ ಅಂತ ಬರಿಬೋದು. ಆವಾಗ 2x + y = 2³ ಇದೆಯಲ್ಲ, ರೂಟ್ ಇರ್ತಕ್ಕಂಥದ್ದು ಆಫ್ ಆಗುತ್ತೆ. ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಬೆಲೆ ಏನು ಬರುತ್ತೆ, ಹೊರಗೆ ತೆಗೆದುಬಿಟ್ರೆ 2 × 3/2 ಆಗುತ್ತೆ. 2^3/2 ಆಗುತ್ತೆ. 2^3/2 ಆಯಿತು ಅಂತಂದೇಳಿದರೆ ನಾವೇನು ಮಾಡ್ಬೋದು, 2 ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು x + y = 3/2 ಆಗುತ್ತೆ. ಅದೇ ರೀತಿಯಾಗಿ ಇದನ್ನು ತೊಗೊಂಡ್ರೆ x - y = 3/2. ಎರಡೂ ಈಕ್ವೇಷನ್ನಲ್ಲಿ y ಕ್ಯಾನ್ಸಲ್ ಮಾಡಿ ಇದು 2x ಮಾಡಿಕೊಡಿ. 2x ಮಾಡಿಕೊಂಡ್ರೆ
ಅಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ದು ನೇರವಾಗಿ ಸಿಗುತ್ತೆ. ಇಲ್ಲ ಅಂದರೆ ಇನ್ನೂ ಈಸಿಯಾಗಿ ತೊಗೊಳ್ಳೋದಾದರೆ ಮೈನಸನ್ನು ಮಾಡ್ಕೋಬೋದು. ಮೈನಸ್ ಮಾಡ್ಕೊಂಡ್ರೆ ನಮಗೆ ನೇರವಾಗಿ ಬೆಲೆ ಸಿಗುತ್ತೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಇದನ್ನು. ಎರಡು ಎಕ್ಸ್ ಪ್ಲಸ್ ವೈ ಅಂತಂದು ಹೇಳಿದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 3/2, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 3/2 ಡಿವೈಡೆಡ್ ಬೈ ಎಲ್ಲ ಕಳೆದು ಬಿಡೋಣ ಮೈನಸ್ ಪ್ಲಸ್ ಮೈನಸ್. ಆವಾಗ ಈ ಎಕ್ಸು ಕ್ಯಾನ್ಸಲ್, ಇದು ಎರಡು ಆಗಿರೋದ್ರಿಂದ 2y ಈಸ್ ಈಕ್ವಲ್ ಟು 0. ಯಾಕೆಂದರೆ ಇಲ್ಲಿ ಕೇಳಿರ್ತಕ್ಕಂಥ ಬೆಲೆ y ಬೆಲೆ ಆಗಿರೋದ್ರಿಂದ ಅಲ್ಲಿಗೆ y ಈಸ್ ಈಕ್ವಲ್ ಟು 0/2 ಈಸ್ ಈಕ್ವಲ್ ಟು 0. y ಈಸ್ ಈಕ್ವಲ್ ಟು ಏನಾಯಿತು 0 ಆಯಿತು. ಅಲ್ಲಿ ನಮಗೆ ಬರ್ತಕ್ಕಂಥ ಬೆಲೆ ಯಾವುದು ಬರುತ್ತೆ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ax² + bx + c ಈಸ್ ಈಕ್ವಲ್ ಟು 0 ಸಮೀಕರಣದಲ್ಲಿ ಸಮಮೂಲಗಳನ್ನು ಹೊಂದಿದ್ದರೆ ಅಂತ ಕೇಳಿದ್ದಾರೆ. ಸಮಮೂಲಗಳನ್ನು ಹೊಂದಿದ್ರೆ ಸಿನ ಬೆಲೆ ಅಂತಂದೇಳಿ ತಗೊಂಡಿದ್ದಾನೆ. ಸಿನ ಬೆಲೆ ಅಂದ ತಕ್ಷಣವೇ ನಿಮಗೆ ax² + bx + c ಈಸ್ ಈಕ್ವಲ್ ಟು 0. ಇಲ್ಲಿ ಯಾವಾಗಲೂ ಕೂಡ ನಾವು ಸಮಮೂಲಗಳು ಅಂದ ತಕ್ಷಣವೇ ನಮಗೆ ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ ಶೋಧಕದ ಬೆಲೆ ಬರ್ತಕ್ಕಂಥದ್ದು. ಶೋಧಕದ ಬೆಲೆಯನ್ನು ತಗೊಳ್ಳೋದಾದರೆ ಡೆಲ್ಟಾ ಈಸ್ ಈಕ್ವಲ್ ಟು b² - 4ac. ಅದರಾಗ ಮೂಲಗಳು ಸಮ ಇರೋದ್ರಿಂದ 0 ಆಯಿತು. ಇಲ್ಲಿ b² ಆಯಿತು -4ac. ಈ ಕಡೆ ತೊಗೊಂಬಂದರೆ b² ಈಸ್ ಈಕ್ವಲ್ ಟು 4ac ಆಯಿತು. ನಮಗೆ ಬೇಕಾಗಿರೋದು ಯಾವ ಬೆಲೆ ಸಿ ಬೆಲೆ. ಸಿ ಬೆಲೆ ಬೇಕಿರೋದ್ರಿಂದ ಸಿ ಈಸ್ ಈಕ್ವಲ್ ಟು b² / 4a. ಅಂದರೆ ನಮಗಿರ್ತಕ್ಕಂಥ ಉತ್ತರವನ್ನು ನಾವು ತಗೊಳ್ಳೋದಾದರೆ ಅಲ್ಲಿಗೆ ಯಾವ ಸಿಗುತ್ತೆ ನಮಗೆ b² / 4a. ಯಾವಾಗ ಬರುತ್ತೆ ಸಮಮೂಲಗಳನ್ನು ಹೊಂದಿದ್ದಾಗ ನಮಗೆ ಬರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ b² / 4a ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಸೇಮ್ ಕ್ವಶನ್ ಇದೆ, ಅದು ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂದರೆ bx ಬದಲಿ 2bx ತೊಗೊಂಡಿದ್ದಾನೆ. ಸೇಮ್ ಪ್ಯಾಟ್ರನ್ನೇ. ಡೆಲ್ಟಾ ಈಸ್ ಈಕ್ವಲ್ ಟು b² - 4ac. ಬಿ ಬದಲಿ ಇಲ್ಲಿ ಬಿ ಇತ್ತು, ಬಿ ಬದಲಿ ಏನು ಬರುತ್ತೆ 2b² - 4ac. ಇದು 0 ಈಸ್ ಈಕ್ವಲ್ ಟು 4b² - 4. ಇಲ್ಲಿಯೂ ಕೂಡ ಸಿನೇ ಬೆಲೆ 4b² ಈಸ್ ಈಕ್ವಲ್ ಟು 4ac. ಸಿ ಈಸ್ ಈಕ್ವಲ್ ಟು 4b² / 4a. 4 ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಸಿ ಈಸ್ ಈಕ್ವಲ್ ಟು b² / a. ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಬಂದು 3x². ಎಕ್ಸ್ ಈಸ್ ಈಕ್ವಲ್ ಟು 3 ಆದರೆ ಕೆನ ಬೆಲೆ ಏನು ಅಂತ ಕೇಳಿದ್ದಾನೆ. ಇಲ್ಲಿ ನೇರವಾಗಿ ತಗೊಳ್ಳೋಣ. 3k 3x² ನಾನು ಡೈರೆಕ್ಟಾಗಿ ತೊಗೊಳ್ತೀನಿ. x × k ಅಂದರೆ kx - x + 9 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸಿನ ಬೆಲೆ 1 3 ಇರೋದ್ರಿಂದ 3 × 3 2 3k - 3 + 9 ಈಸ್ ಈಕ್ವಲ್ ಟು 0. 9 9 27 3k - 3 + 9 ಈಸ್ ಈಕ್ವಲ್ ಟು 0. ಅಲ್ಲಿಗೆ 6 ಆಗುತ್ತೆ. 6 ಅಂತಂದು ಹೇಳಿದರೆ ಇದು ಬರ್ತಕ್ಕಂಥದ್ದು 33. ಯಾಕೆಂದರೆ 9ರ 3 ಕಳೆದ್ರೆ 6, 27 + 6 33 ಆಯಿತು. 33 ಆದರೆ ಇಲ್ಲಿ ಉಳಿತಕ್ಕಂಥ 3k ಇದೆ. 3kನ ಇಲ್ಲಿಗೆ ಎಲ್ಲ ಇಟ್ಕೊಂಡು 33 ಆ ಕಡೆಗೆ ಹಾಕಿದ್ರೆ -33 ಆಗುತ್ತೆ. ಉಳಿಯೋದು 3k ಆಯಿತು. k ಈಸ್ ಈಕ್ವಲ್ ಟು -33/3 3 1 3 1 k ಈಸ್ ಈಕ್ವಲ್ ಟು -11. ಅಂದರೆ ನಮ್ಮ ಬೆಲೆ ಬರ್ತಕ್ಕಂಥದ್ದು ಯಾವುದು ಬರುತ್ತೆ -11 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಯಾವುದಿದೆ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಾಗಿದೆ ಅಂತ ಕೇಳ್ತಾನೆ. ಫಸ್ಟಿಂದಂತೂ ಬರಲ್ಲ, ಯಾಕೆಂದರೆ ರೂಟ್ನಲ್ಲಿರ್ತಕ್ಕಂಥದ್ದು ತಪ್ಪಾಗುತ್ತೆ. ಇದು ವರ್ಗ ಸಮೀಕರಣ ಅಲ್ಲ.
ಇಲ್ಲಿ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗಿಬಿಡುತ್ತೆ, ಪ್ಲಸ್ 1/x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಆಗುತ್ತೆ. ಇದು ತಪ್ಪಾಗುತ್ತೆ, ಇದು ಬರಲ್ಲ. ನೆಕ್ಸ್ಟ್ ಇದು ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 4 ಆಗುತ್ತೆ, ವರ್ಗ ಸಮೀಕರಣಕ್ಕೆ ಬರಲ್ಲ. ಇದನ್ನು ತೊಗೊಳ್ಳೋಣ, 2x ಸ್ಕ್ವೇರ್ ಮೈನಸ್ 5x ಇಸ್ ಈಕ್ವಲ್ ಟು ಬಿಡಿಸಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2x. ಈ ಕಡೆಗೆ ತೊಗೊಂಬಂದರೆ ಎಕ್ಸ್ ಸ್ಕ್ವೇರ್, ಈ ಕಡೆ ಬಂತು ಅಂದರೆ ಮೈನಸ್ ಇದು ಪ್ಲಸ್ ಆಗುತ್ತೆ, ಮೈನಸ್ 3x ಪ್ಲಸ್ 1 ಈ ಕಡೆ ಬಂತು ಅಂದರೆ ಮೈನಸ್ 1 ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣಕ್ಕೆ ಬರುತ್ತೆ. ಅಂದರೆ ಡಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋಣ. ನೆಕ್ಸ್ಟ್ ಒಂದಿನಲ್ಲಿ ಯಾವುದಿದೆ ನಮ್ಮದು, ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ಸಮೀಕರಣ ಇನ್ನು ಕೊಟ್ಟಿದ್ದಾನೆ, ಸಮಾಂತರ ಶ್ರೇಣಿ ಕೊಟ್ಟಿದ್ದಾನೆ, ಕೊನೆಯ ಪದ ಅಂತಂದೇಳಿ ನಾವು ಅಥವಾ 0 ಆಗಿರ್ತಕ್ಕಂಥ ಪದವನ್ನು ತಗೊಳ್ಳೋದಾದರೆ, ಅಂದರೆ 0 ಇರ್ತಕ್ಕಂಥದ್ದು ಎಲ್ ಪದ. ಅಲ್ಲಿಗೆ ಎ ಪದ ಎಷ್ಟು 72, ಡಿ ಪದ ಎಷ್ಟು ಅಲ್ಲಿಗೆ 63 ಮೈನಸ್ ಇದು 63, ಇದು 63ರಲ್ಲಿ 72 ಕಳೆದರೆ 63 ಮೈನಸ್ 72 ಇಸ್ ಈಕ್ವಲ್ ಟು ಮೈನಸ್ 9. ಬೇಕಾದರೆ ಇದನ್ನು ನೋಡ್ಬೋದು. ಅಲ್ಲಿಗೆ ಎಷ್ಟು ಬರುತ್ತೆ ನಮ್ಮದು 54 ಮೈನಸ್ 63, ಅದು 3 ಕಳೆದ್ರೆ ಮೈನಸ್ 9. ಅಂದರೆ ಡಿ ಈಸ್ ಈಕ್ವಲ್ ಟು 9 ಆಯಿತು, ಮೈನಸ್ 9. ಎಲ್ ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಲ್ ಬೆಲೆ ಎಷ್ಟು 0, ಎ ಬೆಲೆ ಎಷ್ಟು 72 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಮೈನಸ್ 9 ಆಯಿತು. ಮೈನಸ್ 9 ಅಂದರೆ ಇಂಟು ಮೈನಸ್ 9 ಇಸ್ ಈಕ್ವಲ್ ಟು 72 ಮೈನಸ್ 9 ಪ್ಲಸ್ 9, ಯಾವುದು ಪ್ಲಸ್ 9 ಆಗ್ತಕ್ಕಂಥದ್ದು. ಅಲ್ಲಿಗೆ 9 2 ಅಂತಂದು ಹೇಳಿದರೆ 81 ಮೈನಸ್ 9 ಎನ್ ಇಸ್ ಈಕ್ವಲ್ ಟು 0. ಇದು 9 ಎನ್ ಈ ಕಡೆ ಬಂದರೆ 81 ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 81/9 ಅಂದರೆ 9. ಅಂದರೆ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಎಷ್ಟಾಯಿತು 9. ಇದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಒಂದು ತಗೊಳ್ಳಿ, 3 8 13 553 ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ 20ನೇ ಪದದ ಬೆಲೆ ಅಂತ ಕೇಳ್ತಾನೆ. ಅಂದರೆ ಎ ಈಸ್ ಈಕ್ವಲ್ ಟು 3 ಆಯಿತು, ಡಿ ಈಸ್ ಈಕ್ವಲ್ ಟು ಅಂತಂದು ಹೇಳಿದರೆ 8 3 ಕಳೆದ್ರೆ 5 ಆಯಿತು. ಎಲ್ ಪದ ಎಷ್ಟು 253. ಇಲ್ಲಿ ನಮಗೆ ಎನ್ ಪದ ಯಾವುದಿರ್ತಕ್ಕಂಥದ್ದು 20ನೇ ಪದ ಬೇಕು. ನಮಗೆ 20ನೇ ಪದ ತೊಗೋಬೇಕು ಅನ್ನೋದಾದರೆ ಅಲ್ಲಿಗೆ ನಮಗೆ ಕೊನೆಯ ಪದದಿಂದ ಅಂತಂದು ಹೇಳಿದರೆ ಇದನ್ನು ತೊಗೊಳ್ತೀವಿ. ಅಂದರೆ 253 ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಅಥವಾ ಸೂತ್ರ ತಗೊಳ್ಳೋದಾದರೆ ಎಲ್ ಇಸ್ ಈಕ್ವಲ್ ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಅಂತ ತೊಗೋಬೇಕು. 253 ಮೈನಸ್ ಎನ್ ಅಂದರೆ 20 ಮೈನಸ್ 1, ಡಿ ಈಸ್ ಈಕ್ವಲ್ ಟು 5 ಈಸ್ ಈಕ್ವಲ್ ಟು ಅಲ್ಲಿಗೆ 253 ಮೈನಸ್ 19 ಇಂಟು 5. 253 9 5 45, 4 5 5 1 5 1 4 95 ಆಯಿತು. ಅಲ್ಲಿ 253ರಲ್ಲಿ 95 ಕಳೆದ್ರಿ ಅಂದರೆ 13ರಾಗ 5 ಕಳೆದ್ರೆ 8 ಆಯಿತು. 14ರಾಗೆ 9 ಕಳೆದ್ರೆ 5 ಆಯಿತು. 1 ಎಷ್ಟು ಬಂತು 158 ಅಂತಕ್ಕಂಥದ್ದು ಉತ್ತರ. ನೆಕ್ಸ್ಟ್ ಮೊದಲ 20 ಸ್ವಾಭಾವಿಕ ಬೆಸ ಸ್ವಾಭಾವಿಕ ಸಂಖ್ಯೆಗಳು. ಸರಿ, ಇದು ಬೆಸ ಸ್ವಾಭಾವಿಕ. ಬೆಸ ಸ್ವಾಭಾವಿಕ ಅಂತಂದೇಳಿದರೆ ಯಾವಾಗಲೂ ಕೂಡ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಈಸ್ ಈಕ್ವಲ್ ಟು ಎನ್ ಹೋಲ್ ಸ್ಕ್ವೇರ್. ಇದು ನಮ್ಮದು ಮಾಮೂಲಿಯಾಗಿ ನಾವು ಕಂಡುಹಿಡಿಬೇಕಾದ್ರೆ ಸೂತ್ರ ತಗೊಳ್ಳೋದು. ಆದ್ದರಿಂದ
ಇಲ್ಲಿ ಮೊದಲ 20 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ 20 ಹೋಲ್ ಸ್ಕ್ವೇರ್ ಆಗುತ್ತೆ. 2 2 4 0 0 ಎಷ್ಟಾಯ್ತು ಅಲ್ಲಿಗೆ 400. ಇದು ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ. 5 12 19 ಸಮಾಂತರ ಶ್ರೇಣಿಯಲ್ಲಿ 50 ಪದಗಳಿದ್ದರೆ ಕೊನೆಯ ಪದ ಸುಮ್ಮನೆ ಕೇಳಿದ್ದೀನಿ. ಕೊನೆಯ ಪದ ಅಂದರೆ ಯಾವುದು? 50 ನಮ್ಮದು. ಅಲ್ಲಿಗೆ ತಗೊಳ್ತಕ್ಕಂಥದ್ದನ್ನು L = A50 ಅಂತ ಬರ್ಕೋಬೋದು. ಅಲ್ಲಿಗೆ A = 5 ಇದೆ, D = 12 5 ಕಳೆದ್ರೆ 7 ಆಗುತ್ತೆ. N ಬೆಲೆ ಎಷ್ಟು? 50 ಅಥವಾ ಕೊನೆಯ ಪದ = 5 + 50 - 1 × 7 5 + 49 × 7 ಅಲ್ಲಿಗೆ 5 + 9 7 63 7 4 28 6 34 343 + 5 ಅಂದರೆ 148. ಸಿ ಅಂತಕ್ಕಂಥದ್ದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಬಂತು x2 - 3 - 4 7 ಸರಳ ರೇಖಾಗತವಾಗಿದ್ದರೆ ಅಂದರೆ ಇದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಳ ರೇಖಾಗತವಾಗಿದ್ದರೆ ವಿಸ್ತೀರ್ಣ 0 ಆಗುತ್ತೆ. ಆವಾಗ ಎಕ್ಸಿನ ಬೆಲೆ ಏನು ಅಂತ ಕೇಳಿದ್ದಾನೆ. ಇದನ್ನು x1 y1 x2 y2 x3 y3 ನಾವೇನು ಮಾಡೋಣ? ಇದು ತ್ರಿಭುಜ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು x1 x2 x3 x1 y1 y2 y3 y1. ಆವಾಗ ನಮ್ಮ ಬೆಲೆ ಬರ್ತಕ್ಕಂಥದ್ದು ಇದು 0 ಆಗಿರೋದ್ರಿಂದ ಈ ಕಡೆ ಬಂದರೆ ಇದು ಕೂಡ 0 ಆಗುತ್ತೆ. 0 = x1 x ಬೆಲೆ, ಆಮೇಲೆ x2 -3 7 x, ಹಾಗೆಯೇ y 2 -4 -5 2 ಕ್ರಾಸ್ ಮಲ್ಟಿಪ್ಲಿಕೇಶನ್ನು ಅಂದರೆ ಇದನ್ನು ತಗೊಂಡ ಪ್ಲಸ್ ಬರುತ್ತೆ -4x. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 35 7 14. ಈ ಕಡೆ ತೊಗೊಂಡ್ರೆ ಮೈನಸ್ ಬರುತ್ತೆ, ಆದರೆ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗೋದ್ರಿಂದ 3 2 6 ಇದು ಪ್ಲಸ್ ಆಗುತ್ತೆ. 28 ಇದು ಪ್ಲಸ್ ಆಗುತ್ತೆ ಪ್ಲಸ್ 5x = 5 4 ಕಳೆದುಬಿಟ್ರೆ ಎಕ್ಸ್, ಯಾಕೆಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇನ್ನು ಕೂಡಿದರೆ 8 6 14 4 18 5 23ಕ್ಕೆ 3 2 ದಶಕ 2 4 1 5. ಅಲ್ಲಿಗೆ ತಗೊಳ್ತಕ್ಕಂಥ ಬೆಲೆಯನ್ನು ತಗೊಂಡ್ರೆ ಎಷ್ಟು ಬರುತ್ತೆ ನಮಗೆ? ಇಲ್ಲಿ 5 3 15 ಸಾರಿ 5 3 15 8 6 14 4 18 5 23 3 2 ದಶಕ 4 5 6 63 0. ಅಲ್ಲಿಗೆ x = -63. ಎಕ್ಸ್ ಬೆಲೆ ಎಷ್ಟು ಬರುತ್ತೆ ನಮ್ಮದು? -63 ಆಯಿತು. ನೆಕ್ಸ್ಟ್ ಬರೋಣ. 2 3 7 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 4 5 ಬಿಂದು ವಿಭಾಗಿಸುವ ಅನುಪಾತ ಎಷ್ಟು ಅಂತಂದೇಳಿ ಕೇಳ್ತಾನೆ. ಇಲ್ಲಿ ಅನುಪಾತವನ್ನು ನಾವು ತಗೊಳ್ಳೋದಾದರೆ m1 ಬೆಲೆ ನಿಮಗೆ ಗೊತ್ತಿದೆ, m1 m2 ಈ ಥರ ಒಂದು ಬೆಲೆಯನ್ನು ನಾವು ತಗೊಳ್ತಕ್ಕಂಥದ್ದು. ಆ ಬೆಲೆಯನ್ನು ತಗೋಬೇಕಾದ್ರೆ ಫಸ್ಟ್ ಒಂದು ಬೆಲೆ ತೊಗೊಂಡ್ರೆ ಸಾಕು ಅನಿಸುತ್ತೆ. ಇದು x1 y1 x2 y2 ಇದು mn ಅಂತ ಇಟ್ಕೊಂಡ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ನೇರವಾಗಿ ಒಂದೇ ತಗೊಂಡ್ಬಿಡ್ತೀನಿ ನಾನು. 4 ಇಂಟು ಬೆಲೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. x = m x2 n x1 by m plus n. ಇಲ್ಲಿ x ಬೆಲೆ ಯಾವುದು? 4 ಇದೆ. m ಬೆಲೆ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿರೋದು. m ಬೆಲೆಯನ್ನು ತಗೊಳ್ಳೋದಾದರೆ ಇಲ್ಲಿ ತಗೊಳ್ತಕ್ಕಂಥದ್ದು x2 ಬೆಲೆ ಅಂತಂದೇಳಿದ್ರೆ ಇಲ್ಲಿದೆ 7. n ಬೆಲೆ x1 2 m plus n. ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 4 ಇಂಟು m plus n = 7m
ಪ್ಲಸ್ 2n. ಏನು ಮಾಡೋಣ, 4m ಪ್ಲಸ್ 4n ಇಸ್ ಈಕ್ವಲ್ ಟು 7m ಪ್ಲಸ್ 2n. m ಈ ಕಡೆಗೆ ಹಾಕೋಣ, 2 ಈ ಕಡೆಗೆ ತೊಗೊಂಬರೋಣ. 4n ಮೈನಸ್ 2n, 7m ಮೈನಸ್ 4m. ಅಲ್ಲಿಗೆ 2n ಇಸ್ ಈಕ್ವಲ್ ಟು 3m ಆಯಿತು. ಅಲ್ಲಿಗೆ n ಬೈ n ಅಂತ ತಗೊಂಡ್ರೆ ಅಲ್ಲಿ ಬರ್ತಕ್ಕಂಥ ಬೆಲೆ ಎಷ್ಟು ಬರುತ್ತೆ ನಮಗೆ, 2/3. ಇದು ನಮ್ಗೆ ಬರ್ತಕ್ಕಂಥ ಬೆಲೆ ಆಗ್ತಕ್ಕಂಥದ್ದು. ಇಲ್ಲಿ m/n 2/3. m ಇಲ್ಲೇ ಇರುತ್ತೆ, 3 ಕೆಳಗೆ ಬರುತ್ತೆ, n ಕೆಳಗೆ ಬರುತ್ತೆ. ಅಲ್ಲಿಗೆ m/n ಇಸ್ ಈಕ್ವಲ್ ಟು 2/3 ಅಥವಾ m/n ಇಸ್ ಈಕ್ವಲ್ ಟು 2:3. ಯಾವುದು ನಮ್ಮದು ಬೆಲೆ ಬರ್ತಕ್ಕಂಥ ಬೆಲೆ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಎಕ್ಸ್ ಅಕ್ಷದಿಂದ 4, 7 ಬಿಂದುವಿಗೆ ದೂರ. ಎಕ್ಸ್ ಅಕ್ಷದಿಂದ ಅಂದ ತಕ್ಷಣ ವೈ ಬೆಲೆ ತೊಗೊಳ್ತೀವಿ, ಹಂಗಾಗ್ಬಿಟ್ಟು ಡಿ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಹಾಗೆಯೇ ವೈ ಅಕ್ಷದಿಂದ ತೊಗೊಂಡ್ರೆ ಎಕ್ಸ್ ತೊಗೊಳ್ತೀವಿ, ಇದು ಏನಾಗುತ್ತೆ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಇಲ್ಲಿ ಡಿ ಇರುವ ದೂರ ಅಂದರೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾನೆ. ದೂರದ ಸೂತ್ರದ ಪ್ರಕಾರ ಎ ಸಿ ಕಾಮ 0, ಬಿ 0, -c ಅಂದರೆ x1 y1 x2 y2. ಅಲ್ಲಿಗೆ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಅಂದರೆ 0 -c ಹೋಲ್ ಸ್ಕ್ವೇರ್ ಪ್ಲಸ್ y2 -c -0 ಹೋಲ್ ಸ್ಕ್ವೇರ್ ರೂಟ್ ಆಫ್ -c ಹೋಲ್ ಸ್ಕ್ವೇರ್ -c ಹೋಲ್ ಸ್ಕ್ವೇರ್ ರೂಟ್ ಆಫ್ c ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಅಲ್ಲಿಗೆ ಏನು ಬರುತ್ತೆ, 2c² ಆಗುತ್ತೆ. c ಸ್ಕ್ವೇರ್ ಹೊರಗೆ ಬಂದರೆ ಅಲ್ಲಿಗೆ √2 ಇಂಟು ಸಿ ಹೊರಗೆ ಬರ್ತಕ್ಕಂಥದ್ದು. ಇದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಸಮರೂಪಿ ತ್ರಿಭುಜಗಳು. ತ್ರಿಭುಜ ಎ ಬಿ ಸಿ, ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಎಫ್. ಸಿಮಿಲರ್ ಟ್ರಯಾಂಗಲ್ ಅಂದ ತಕ್ಷಣ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಈಗ ನಮಗೆ ಸಿ ಬೆಲೆ ಬೇಕು. ಇಲ್ಲಿ ನೋಡಿ ಎ ಬೆಲೆ ಯಾವುದಕ್ಕೆ ಸಮ ಇದೆ, ಡಿ ಬೆಲೆಗೆ ಸಮ ಇರೋದ್ರಿಂದ 47 ಡಿಗ್ರಿ. ಬಿ ತೊಗೊಂಡ್ರೆ ಆ್ಯಂಗಲ್ ಬಿ ಇಗೆ ಸಮ ಆಗುತ್ತೆ 83 ಡಿಗ್ರಿ. ಆದಮೇಲೆ ನಾವು ಒಂದು ತ್ರಿಭುಜಕ್ಕೆ ತೊಗೋಬೋದು. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎ ಬೆಲೆ 47, ಬಿ ಬೆಲೆ 83, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆಂದರೆ ಬಿ ಈಸ್ ಈಕ್ವಲ್ ಟು ಇ ಆಗಿರೋದ್ರಿಂದ ಇ ಅಂತಕ್ಕಂಥದ್ದು ಯಾವುದಕ್ಕೆ ಸಮ ಆಗುತ್ತೆ, ಬಿಗೆ ಆಗುತ್ತೆ. ಅದರಿಂದ ಬಿ ಬೆಲೆ ತೊಗೊಂಡಿದ್ದೀನಿ. 7, 3, 10, 8, 4, 12, 1, 3. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. 180 ಮೈನಸ್ 130, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 50. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದಿಷ್ಟನ್ನು ಕೂಡ ಹೇಳಿದ್ವಿ. ಏನಾದರೂ ಡೌಟ್ಸ್ ಇದ್ದರೆ, ಕಾಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.